ನೊಂದ ನರಸಿಂಹಪ್ಪನ ನೆರವಿಗೆ ಬಂದ ಮಾಜಿ ಶಾಸಕರು. ಮಾನವೀಯತೆ ಮೆರೆದ ಕೆಎಂ ತಿಮ್ಮರಾಯಪ್ಪ. ಪಾವುಗಡ ತಾಲೂಕಿನ ಬ್ಯಾಡನೂರು ಕಾಲೋನಿಯಲ್ಲಿ 4 ದಿನಗಳ ಹಿಂದೆ ನಿಮ್ಮ ಲೀಡ್ ನ್ಯೂಸ್ ಕನ್ನಡದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ನರಸಿಂಹಪ್ಪ ಅವರು ಅಜಾಗರೂಕತೆಯಿಂದ ಬಿದ್ದು ಹಾಸಿಗೆ ಹಿಡಿದಿರುವಂತಹ ವಿಶೇಷವಾದ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ವರದಿಯ ಬೆನ್ನಲ್ಲೇ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ನರಸಿಂಹಪ್ಪ ಅವರ ಆರೋಗ್ಯ ಸ್ಥಿತಿ ಕುರಿತು ಮಾಹಿತಿಯನ್ನು ಪಡೆದುಕೊಂಡು ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿ ಧೈರ್ಯವನ್ನ ತುಂಬಿದ್ದಾರೆ. ಇದೇ ವೇಳೆ ಅವರು ಆರ್ಥಿಕ ಸಹಕಾರ ನೀಡುವುದರ ಜೊತೆಗೆ ಸಂಬಂಧಪಟ್ಟಂತಹ ವೈದ್ಯರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಮುಂದಿನ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸೂಚಿಸಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ತೋರಿದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವರ ಮಾನವೀಯತೆ ನಿಜಕ್ಕೂ ಸ್ಥಳೀಯರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಆಕಸ್ಮಿಕವಾಗಿ ಅಜಾಗರೂಕತೆಯಿಂದ ಜಾರಿ ಬಿದ್ದಂಥ ಹಿನ್ನೆಲೆಯಲ್ಲಿ ಅವರಿಗೆ ಆ ಒಂದು ನರಗಳಿಗೆ ಒಂದು ಪೆಟ್ಟನ್ನು ಬಿದ್ದು ಇವತ್ತು ಅವರು ಹಾಸಿಗೆ ನೀಡಿರತಕ್ಕಂಥ ಒಂದು ಸುದ್ದಿಯನ್ನು ಕೇಳಿ ನಾನು ಇವತ್ತು ಆ ಗ್ರಾಮದಲ್ಲಿರ್ತಕ್ಕಂಥ ನರಸಿಂಹಪ್ಪ ಅವ್ರ ಮನೆಗೆ ಭೇಟಿ ಮಾಡಿದ್ದೇನೆ. ಇವರ ಒಂದು ಕೌಟುಂಬಿಕ ಹಿನ್ನೆಲೆ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರ ದುಡಿಮೆ ಇವ್ರ ಕುಟುಂಬದಲ್ಲಿ ಯಾರೂ ಸಹ ದುಡಿಮೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇಲ್ಲ. ಚಿಕ್ಕ ಮಗು ಒಂದು 8-10 ವರ್ಷದ ಒಬ್ಬ ಚಿಕ್ಕ ಹುಡುಗ ಮಾತ್ರ ಇವ್ರ ಮನೆಯಲ್ಲಿ ಇದ್ದಾರೆ. ಮತ್ತು ಹೆಣ್ಣು ಮಕ್ಕಳು ಸಹ ಇವತ್ತು ಕೆಲಸ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾರಣ ಏನಂದರೆ ಇವರ ಒಂದು ಹಾಸಿಗೆ ಇರ್ತಕ್ಕಂಥ ವ್ಯಕ್ತಿಯನ್ನು ಅವರ ಶುಶ್ರೂಷೆ ಮಾಡಲಿಕ್ಕೆ ಇವತ್ತು ಆ ಹೆಣ್ಣು ಮಕ್ಕಳು ಇವತ್ತು ಕೆಲಸ ಮಾಡ್ಕೊಂಡಿದ್ದಾರೆ. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನರಸಿಂಹಪ್ಪನವರ ಒಂದು ಕುಟುಂಬ ಇವತ್ತು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಬಂದು ಇವರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ನಾವು ಸಂಬಂಧಪಟ್ಟಂಥ ಆಸ್ಪತ್ರೆಯ ವೈದ್ಯರಾಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಮಾತಾಡಬೇಕು ಅಂತ ಬಿಟ್ಟು ನಾನು ಕೂಡ ಇಲ್ಲಿ ಬಂದು ನನ್ನ ಕೈಲಾದಷ್ಟು ನಾನು ಕೂಡ ಸಹಾಯಾರ್ಥವನ್ನು ನೀಡಿ ಈ ಕುಟುಂಬಕ್ಕೆ ತುಂಬ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಾಯಾರ್ಥ ಬೇಕಾಗುತ್ತೆ. ಮಾನವೀಯ ದೃಷ್ಟಿಯನ್ನು ಹೊಂದಿರತಕ್ಕಂಥವ್ರು ನಾವು ಯಾರೇ ಆಗಲಿ ಇಂಥ ಒಂದು ವಿಚಾರವನ್ನು ನಾವು ಕಣ್ಣಾರೆ ನೋಡಿದಾಗ ಮನ ಕಲಕುವಂಥ ಒಂದು ವಿಚಾರ ಅಂತ ನಾವು ಕೂಡ ಭಾವಿಸಿದ್ದೀವಿ. ದಯಮಾಡಿ ಈ ಒಂದು ಕುಟುಂಬಸ್ಥರಿಗೆ ಅವರ ಒಂದು ಜೀವನೋಪಾಯಕ್ಕೆ ಮತ್ತು ಅವರ ಒಂದು ಚಿಕಿತ್ಸಾ ವೆಚ್ಚಕ್ಕೆ ತುಂಬ ತೊಂದರೆ ಇರ್ತಕ್ಕಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸಹೃದಯಿಗಳು ಯಾರಾದರೂ ಬಂದು ಅವರಿಗೆ ಒಂದು ಸಹಾಯಹಸ್ತವನ್ನು ನೀಡಬೇಕು ಅಂತ ಬಿಟ್ಟು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗೆ ಲೀಡ್ ನ್ಯೂಸ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.